ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನಾದ್ರೂ ನಿನ್ ಮನ್ಸಲ್ಲಿರೋ ಕೆಟ್ಟತನ ಎಲ್ಲ ಹೋಗ್ಲಿ. ಒಳ್ಳೆದನ್ನೇ ಯೋಚನೆ ಮಾಡು, ಒಳ್ಳೆದನ್ನೇ ಮಾಡು. ಕುಡಿಗಿರ್ಜಮ್ಮ. ಅತ್ತೆ, ಏನಿದು ವಿಚಿತ್ರ? ವಿಚಿತ್ರನೇ. ತೀರ್ಥ ಆದಮೇಲೆ ಮಂಗಳಾರತಿ. ನಿಮ್ಗೆಲ್ಲ ನಾನು ಬದಲಾಗಿದ್ದೀನಿ ಅಂತ ತೋರಿಸ್ಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕು. ಮಾಡ್ತೀನಿ. ನನ್ನನ್ನೇ ಸತಾಯಿಸ್ತಾ ಇದೆಯಲ್ವಾ ಬಾಲ? ಇನ್ನು ಮುಂದೆ ಈ ದಿವ್ಯ ನಾಟನ ನೋಡ್ತಾ ಇರೋ. ನೀನು ಹೇಗೆ ತಪ್ಪಿಸ್ಕೋತೀಯ ಅಂತ ನಾನು ನೋಡ್ತೀನಿ. ದಿವ್ಯಾ, ಯಾಕೆ ಈ ಥರ ಮಾಡ್ತಿದ್ಯಾ? ರಾತ್ರಿ ಪಕ್ಕ ಬಂದು ಮಲ್ಕೊಂಡಿದ್ದು ನೀನು. ಬೋಂಡ ಅಂಗಡಿ ಹತ್ರ ಹೆಲ್ಪ್ ಮಾಡಕ್ಕೆ ಬಂದಿದ್ದು ನೀನು. ಆದರೆ ಯಾಕೆ ಇವಾಗ ಎಲ್ಲ ಉಲ್ಟಾ ತಿರುವಾಗ್ತಿದ್ಯಾ? ಯಾಕೆ ಈ ಥರ ಮಾಡ್ತಿದ್ಯಾ? ಮನೆಯವರೆಲ್ಲ ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಓ ಹೌದಾ? ಆಮೇಲೆ ಅವರೆಲ್ಲ ನನ್ನ ಬಗ್ಗೆ ಅನುಮಾನದಿಂದ ನೋಡಬಾರ್ದಲ್ವಾ? ಬಾಲ ಹಿಂದೆ ಒಂದು ಮುಂದೆ ಒಂದು ಆಡ್ತಾನೆ ಅಂತ ಅನ್ಕೋಬಾರ್ದು. ಅವರೆಲ್ಲ ನನ್ನ ಫ್ಯಾಮಿಲಿ. ಪ್ಲೀಸ್ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸು. ನಿಲ್ಸಲ್. ಯಾಕೆ? ಯಾಕೆ ಅಂದರೆ ನನ್ನ ಇಷ್ಟ. ಸರಿಯಾದ ಕಾರಣ ಕೊಡು. ಕೊಡಲ್ಲ. ನೀನು ನಿನಗೇನಿಷ್ಟೋ ಅದನ್ನು ಮಾಡ್ತೀಯಾ, ನಾನು ನನಗೇನಿಷ್ಟನೋ ಅದನ್ನು ಮಾಡ್ತೀನಿ. ಇದರಿಂದ ನನಗೆ ಕಷ್ಟ ಆಗ್ತಾ ಇದೆ. ನೀನು ಮಾಡ್ತಿರೋ ಕೆಲವೊಂದು ವಿಷಯಗಳಿಂದ ನನಗೂ ಕಷ್ಟ ಆಗ್ತದೆ. ಏನದು? ಏನಿಲ್ಲ ಬಿಡು. ಈಗೇನು ಇದನ್ನೆಲ್ಲ ನಿಲ್ಲಿಸ್ತೀಯೋ ಅಥವಾ? ನಿಲ್ಸಲ್ಲ. ಇದನ್ನೆಲ್ಲ ಬೇಕು ಅಂತಾನೆ ಮಾಡ್ತಾ ಇರೋದು. ಕೆಲವೊಂದು ವಿಷಯಗಳು ನಿನಗೆ ಅರ್ಥ ಆಗ್ತಿಲ್ಲ. ಅದು ನಿನಗೆ ಅರ್ಥ ಆದಮೇಲೆ ಆ ಕ್ಷಣಕ್ಕೆ ನಿಲ್ಲಿಸ್ತೀನಿ. ಆದಷ್ಟು ಬೇಗ ಎಲ್ಲ ವಿಷಯನೂ ಕಣ್ಬಿಟ್ಟು ನೋಡು. ಆಗ ನಿನಗೆ ಒಳ್ಳೇದು. ಅದೇನು ಅಂತ ಬಾಯ್ಬಿಟ್ಟು ಹೇಳೋ, ತಿಳ್ಕೊತೀನಿ. ಆಗಲ್ಲ. ನಾನು ನಂದೇ ದಾರಿಲಿ ಅರ್ಥ ಮಾಡಿಸ್ತೀನಿ. ಅತಿ ಆದರೆ ಯಾವುದು ಒಳ್ಳೇದಲ್ಲ ದಿವ್ಯಾ. ಅತಿ ಆಗಕ್ಕೆ ನೀನು ಬಿಡ್ಬೇಡ ಬಾಲ. ದಿವ್ಯ ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತ ನೀನೇ ಯೋಚನೆ ಮಾಡು. ಆಗ ನಿನಗೆ ಉತ್ತರ ಸಿಗತ್ತೆ. ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ಅದು ಉಪಯೋಗ ಇಲ್ಲ ಅಂತ ಗೊತ್ತಿದ್ರೂ ಮಾತಾಡ್ತಾ ಇದ್ದೀನಲ್ಲ, ಅದು ನನ್ನ ಕರ್ಮ. ಒಗಟ್ ಬಿಡಿಸ್ಬೇಕು ಅಂದರೆ, ಇದೆಲ್ಲ ನಿಲ್ಲಬೇಕು ಅಂದರೆ ನೀನು ನನ್ನ ಹತ್ರ ಮಾತಾಡಲೇಬೇಕು. ಏನು ಫೋರ್ಸ್ ಮಾಡ್ತಿದ್ಯಾ? ಅಯ್ಯೋ ಇಲ್ಲಪ್ಪ, ನಿನ್ನಿಷ್ಟ. ನಂದೇನಿಲ್ಲ. ಏನು? ಸಾರಿ, ಈ ದಾರಿ ಬಿಟ್ಟರೆ ಬೇರೆ ಯಾವ ದಾರಿನೂ ಇಲ್ಲ. ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.